ಎಲ್ಲ ಊರಿನವರು ಭಕ್ತಾದಿಗಳ ಸಹಕಾರ ಇದು ಬಹಳ ಚೆನ್ನಾಗಿ ಸಿಗ್ತಾ ಇದೆ. ನಮ್ಗೇನು ಇಲ್ಲ, ಎಲ್ಲ ತಾಯಿದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನೋಡ್ತಾ ಇದ್ದೀರಾ, ಸೂಪರ್ ಆಗಿ ರೆಡಿ ಆಗಿದ್ದೀನಲ್ಲ. ಆಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತಿದ್ದೀನಿ, ಪೂರ್ತಿ ಸ್ಯಾರಿ ಎಲ್ಲ ತೋರಿಸ್ತೀನಿ. ಓಕೆನಾ? ಇವತ್ತು ಸ್ಪೆಷಲ್ 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 ಡೇ. ಏನಂದ್ರೆ ಇವತ್ತು ನಮ್ಮ ಏರಿಯಾದಲ್ಲಿ ಕರ್ಗ ನಡೀತಾ ಇದೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಏನಂದ್ರೆ ಲಾಸ್ಟ್ ಇಯರು ಕರ್ಗ ಬ್ಲಾಗ್ ಮಾಡಿದ್ದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು, ತುಂಬಾ ಜನಕ್ಕೆ ಇಷ್ಟ ಆಯ್ತು. ನಮ್ಮ ಏರಿಯಾದಲ್ಲಿ ತುಂಬಾ ಜನ ಕಂಡಿಡ್ದಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ಈ ಸಲಿನೂ ತುಂಬಾ ಏನೇನು ಡಿಫ್ರೆಂಟ್ ಇರುತ್ತೆ, ಯಾವ ಥರ ನಡೆಯುತ್ತೆ, ಏನು ಎತ್ತಾ ಅಂತ ವ್ಲಾಗಲ್ಲಿ ನೋಡ್ತೀರಾ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಯಾ, ಇನ್ನು ಇವಾಗ ಟೈಮ್ ಬಂದು 3 o'clock ಆಗಿದೆ, ಇನ್ನೂ ಕರ್ಗ ಬಂದಿಲ್ಲ. ಸೊ ವೆಯ್ಟಿಂಗ್. ಹಾಗೆ ವಿಡಿಯೋ ನೋಡ್ತಾ ಇರಿ. ಇಲ್ಲಿ ನೋಡಿ, ಹುಡುಗರೆಲ್ಲ ರಂಗೋಲಿಗೆ ಎಷ್ಟು ಚೆನ್ನಾಗಿ ಹೂ ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು, ಮತ್ತು ಹೂವಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರು, ಫಿಲ್ಲಿಂಗ್ ಮಾಡಿದ್ರು. ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡೋಣ ಅಂತ ಹೋದ್ರು. ಎಷ್ಟು ಚೆಂದ ಇದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಲಕ್ಕಿ ಹೆಂಗೆ ಕೂಗ್ತಾ ಇದ್ದಾರೆ, ನನ್ನ ಸೌಂಡ್ ಮಾಡ್ಕೊಂಡಿದ್ದಾನೆ. ನಾನು ಕೆಳಗೆ ಬಂದಿದ್ದೇನಲ್ಲ, ಅದಕ್ಕೆ ಅವ್ನಿಗೆ ಇರೋಕ್ಕಾಗ್ತಾ ಇಲ್ಲ ಮೇಲ್ಗಡೆ. ಇಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಮಮ್ಮಿ ರೆಡಿ ಮಾಡ್ಕೋತಾ ಇದ್ರು ಪೂಜೆಗೆಲ್ಲ. ಇಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಬರ್ತಾರೆ ಅಂತ. ನಿಜ ಹೇಳ್ತೀನಿ, ಹಬ್ಬ ಅಂದರೆ ಜನ ಸೇರಬೇಕು, ಮನೆ ತುಂಬ ಜನ ಇದ್ರೇ ಹಬ್ಬ ಅನ್ಸ್ಕೊಳ್ಳೋದು. ತುಂಬ ಖುಷಿ ಆಯಿತು ಮಾತ್ರ. ಇಲ್ಲಿ ನಮ್ಮ ಮನೆ ಹತ್ರ ಕರ್ಗ ಬಂದಾಗ 3:30 ಆಗಿತ್ತು. ಈ ಸಲ ಮಾತ್ರ ಸಖತ್ ಜನ ಆಯಿತು, ಸಿಕ್ಕಾಪಟ್ಟೆ ಜನ ಇದ್ರು ನೋಡಿ. 3:30 ಬೆಳಗಿನ ಜಾವ ಇದು, ಜನ ಹೆಂಗೆ ಸೇರಿದ್ದಾರೆ ನೋಡಿ. ಈ ಸಲ ನನ್ನ ತಮ್ಮನ ಕೆಲಸ ಕೊಟ್ಬಿಟ್ಟಿದ್ದೀನಿ, ಅವನೇ ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿರೋದು. ನಾನು ನಮ್ಮ ಮಮ್ಮಿ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತಿದ್ವಿ ಅಲ್ವಾ, ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋರು ಯಾರೂ ಇರಲಿಲ್ಲ. ಮತ್ತು ಇವಾಗ ಕರ್ಗ ಮುಂದೆ ಹೋಗಿದೆ, ಅದು ಮತ್ತೆ ವಾಪಸ್ ಬರೋದನ್ನೇ ಕಾಯ್ತಾ ಇದ್ದೀವಿ. ಈ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಕರ್ಗ ರಿಲೇಟೆಡ್ ವಿಡಿಯೋನೇ ಹಾಕಿರ್ತೀನಿ. ಅಂದರೆ ದೇವಸ್ಥಾನಗಳಿಗೆ ಹೋಗೋದು, ಅಂಬಾರಿ ಬರೋದು, ನಂತರ ಹೀಗೆ. ಇನ್ನು ಪಾರ್ಟ್ 2 ಅಲ್ಲಿ ನಮ್ಮನೇಲಿ ಹೇಗೆ ನಡೀತು, ಯಾರ್ಯಾರು ಬಂದಿದ್ರು ಅನ್ನೋದನ್ನ ಹಾಕ್ತೇನೆ. ಖಂಡಿತ ನೋಡಬೇಕು ನೀವೆಲ್ಲ. ಕರ್ಗ ಮುಗಿದ ನಂತರ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತೀವಿ. ಹಾಗೆ ಈ ದೇವಿಗೆ ವ್ರತ ಬಂದಿತ್ತು, ಅಲ್ಲಿನೂ ಪೂಜೆ ಮಾಡಿಸಿ. ನೋಡಿ ನಮ್ಮ ಮನೆ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ, ಲೈಟಿಂಗ್ಸ್ಗೆ ಸಕ್ಕದಾಗಿದೆ. ಈಗ ನಾನು, ಮಮ್ಮಿ, ನಮ್ಮತ್ತೆ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸೋದು. ಇದು ಲಕ್ಷ್ಮೀ ದೇವಿ ಮಾರಮ್ಮ ಟೆಂಪಲ್. ಈ ಸಲ ಸ್ವಲ್ಪ ವಿಭಿನ್ನವಾಗಿರುತ್ತೆ ನನ್ನ ಬ್ಲಾಗು, ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ಹಬ್ಬದ ಟೈಮಲ್ಲಿ ದೇವಿಗಳ ಅಲಂಕಾರ ನೋಡಕ್ಕೆ ಎಷ್ಟು ಚಂದ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಈ ದೇವಸ್ಥಾನದ ಟ್ರಸ್ಟಿಯೊಬ್ರು ಈ ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ, ಕೇಳಿ. ನಮಸ್ಕಾರ, ನಿಮ್ಮ ಹೆಸರು? ತುಳಸಿರಾಜ್ ಅಂತ. ಈ ದೇವಸ್ಥಾನ ಬಗ್ಗೆ, ಈ ದೇವಸ್ಥಾನ ವಿಶೇಷತೆ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಇದು ವಾಲ್ಮೀಕಿ ನಗರದಲ್ಲಿ ಇರುವಂತ 4-6 ದೇವಸ್ಥಾನಗಳಲ್ಲಿ ಇದು ಸಹ ಪುರಾತನ ದೇವಸ್ಥಾನ. ಅಂದ್ರೆ ಇದ್ರ ಒಂದು 100-150 ವರ್ಷಗಳ ಇತಿಹಾಸ ಇದೆ. ಇದು ತುಂಬಾ ಹಳೆ ದೇವಸ್ಥಾನ, ಹಂಗಾಗಿ ಸ್ವಲ್ಪ ಶಿಥಿಲಗೊಂಡಿತ್ತು. ಆಗ ನಾವು ಊರಿನ ಗ್ರಾಮಸ್ಥರು, ಯುವಕರು ಎಲ್ಲ ಸೇರ್ಕೊಂಡು ಒಂದು ಸಮಿತಿ ಮಾಡ್ಕೊಂಡು, ಟ್ರಸ್ಟ್ ಮಾಡ್ಕೊಂಡು ಈ ಹಳೆ ದೇವಸ್ಥಾನವನ್ನ ಕೆಡವಿ ಹೊಸ ದೇವಸ್ಥಾನ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಸುಮಾರು ಒಂದು 6-7 ವರ್ಷ ಆಯ್ತು. ಈಗ ಒಂದು 80 ಭಾಗ ಕೆಲಸ ಅಂತೂ ಆಗಿದೆ. ಈಗ ವಿಶೇಷತೆ ಏನಂದ್ರೆ, ಈ ವಾಲ್ಮೀಕಿ ನಗರದ ಇತಿಹಾಸದಲ್ಲಿ ಈಗ ನಮ್ಮ ಹತ್ರ ಇದ್ದಿದ್ದು ಒಂದೇ ಮೂಲ ದೇವರು, ಅದೇ ಉತ್ಸವ ಮೂರ್ತಿ, ಅದೇ ಗರ್ಭಗುಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇತ್ತು. ಈಗ ನಾವು ತಿರುಪತಿನಲ್ಲಿ ಒಂದು ಯೋಜನೆ ಇದೆ, ಯಾವುದೇ ಹೊಸ ದೇವಸ್ಥಾನಗಳನ್ನ ಕಟ್ಟಿದ್ರೆ ಅಲ್ಲಿ ಕಲ್ಲಿನ ವಿಗ್ರಹ ಮತ್ತೆ ಪಂಚಲೋಹದ ವಿಗ್ರಹಗಳನ್ನ ಕೊಡೋ, ಉಚಿತವಾಗಿ ಅಂತಲ್ಲ, ಒಂದು ರಿಯಾಯಿತಿ ದರದಲ್ಲಿ ಕೊಡೋ ಅಂತ ಅವಕಾಶ ನಮ್ಗೆ ಹೀಗೆ ಕೇಳ್ಪಟ್ಟು. ಹಾಗಾಗಿ ವಿಶೇಷತೆ ಇರ್ಲಿ, ಅಲ್ಲಿ ಒಂದು ಎನರ್ಜಿ ಪವರ್ ಇರ್ಲಿ ಆ ದೇವರಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮಿತಿಯವರೆಲ್ಲ ಚರ್ಚೆ ಮಾಡಿ ಅಲ್ಲಿ ಒಂದಷ್ಟು ಹಣನ ಕಟ್ಟಿದೀವಿ. ಈಗ
ವಿಗ್ರಹ ರೆಡಿ ಇದೆ, ಕಲ್ಲಿನ ವಿಗ್ರಹನೂ ರೆಡಿ ಇದೆ, ಪಂಚಲೋಹನೂ ರೆಡಿ ಇದೆ. ಈ ಮಧ್ಯದಲ್ಲಿ ಊರಪ್ಪ ಬಂತು, ಹಂಗಾಗಿ ಈ ಹಬ್ಬದ ನಂತರ ಅದನ್ನ ತಗೊಂಬಂದು ನಾವು ಇನ್ನೊಂದು 2 ತಿಂಗಳಿನಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಎಲ್ಲ ಊರಿನವರು ಭಕ್ತಾದಿಗಳ ಸಹಕಾರ ಇದು ಬಹಳ ಚೆನ್ನಾಗಿ ಸಿಗ್ತಾ ಇದೆ. ಹಳೆ ಏರಿಯಾ ಇದು, ಹಂಗಾಗಿ ಈಗ ತುಂಬಾ ಏರಿಯಾಗಳು ಬೆಳೆದಿರ್ಬೋದು ಹೊರಗಡೆ, ರಾಜರಾಜೇಶ್ವರಿ ನಗರ, ಆರ್ ಡಿ ನಗರ ಈ ರೀತಿ. ಬಟ್ ಇದು ತುಂಬಾ ಹಳೆ ಪುರಾತನ ಏರಿಯಾ ಇದು ನಗರ. ಹಂಗಾಗಿ ಹಳೆ ದೇವಸ್ಥಾನಗಳು ತುಂಬಾ ಇದೆ, ಇತಿಹಾಸ ಇದೆ. ಮತ್ತೆ ಇಲ್ಲಿ ಕರ್ಗ, ಬೆಂಗಳೂರು ಕರಗ ಬಿಟ್ರೆ 2ನೇ ಸ್ಥಾನದಲ್ಲಿ ಇರುವಂತ ಕರ್ಗನೇ ವಾಲ್ಮೀಕಿ ನಗರದ ಕರಗ. ಅಷ್ಟೇ ಪ್ರಸಿದ್ಧವಾಗಿ ಇವತ್ತುವರೆಗೂ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ಹೊರಗಡೆ ಇರುವಂತ ವಾಸ ಮಾಡ್ತಿರ್ತಕ್ಕಂಥ ಇಲ್ಲಿ ಮೂಲ ನಿವಾಸಿಗಳು ಏನಿದ್ದಾರೆ ತುಂಬಾ ಚೆನ್ನಾಗಿ ಇದ್ದಾರೆ, ಅನುಕೂಲವಾಗೂ ಇದ್ದಾರೆ, ಹೊರವಲಯಗಳಲ್ಲಿ ಇದ್ದಾರೆ. ಈ ಹಬ್ಬದ ವಿಶೇಷ ಏನಂದ್ರೆ ಎಲ್ರು ಒಗ್ಗೂಡ್ತಾರೆ, ಎಲ್ಲಾರು ಒಗ್ಗೂಡಿ 4-6 ದಿನ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಒಬ್ಬರೊಬ್ಬರಿಗೆ ಒಂಥರ ಸಮ್ಮಿಲನವಾಗ್ತೈತೆ. ಹಾಗಾಗಿ ಸಂತೋಷದಿಂದ ಈ ಹಬ್ಬನ ಎಲ್ರು ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಅಲ್ವಾ, ಎಷ್ಟು ಒಳ್ಳೆ ಮಾಹಿತಿ ಕೊಟ್ರು ಅಲ್ವಾ. ನಂಗಂತೂ ತುಂಬಾ ಖುಷಿ ಆಯ್ತು. ಆ ದೇವಸ್ಥಾನ ಬಗ್ಗೆ ಇನ್ನೂ ತಿಳ್ಕೊಂಡಂಗಾಯ್ತು. ಅವ್ರ ಜೊತೆ ಒಂದು ಪಿಕ್ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ನಂತರ ನಾವು ಹೋಗಿದ್ದೆ ಲಕ್ಷ್ಮೀ ಮಾರಮ್ಮ ದೇವಸ್ಥಾನಕ್ಕೆ. ನಮ್ಮ ಮಮ್ಮಿ ಆ ದೇವಿಗೆ ಮಡ್ಲಕ್ಕಿ ತುಂಬಿಸ್ತೀನಿ ಅಂತ ಹರಸ್ಕೊಂಡಿದ್ರು. ಸೊ ಅದನ್ನೇ ಕೊಡ್ತಾ ಇದಾರೆ, ಸೀರೆ ಎಲ್ಲ ಮಡ್ಲಕ್ಕಿ ಎಲ್ಲ ತುಂಬಿಸ್ತಾ ಇದಾರೆ. ಆ ದೇವಿ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗಂತೂ ತುಂಬಾ ಖುಷಿ ಆಯ್ತು. ಈ ಹಬ್ಬಗಳ ಟೈಮಲ್ಲಿ ಈ ದೇವಿ ಅಲಂಕಾರ ನೋಡಕ್ಕೆ 2 ಕಣ್ ಸಾಲದು. ವಿಶ್ವನಾವೇವ ಸಿಂಧುಂ ದುರಿತಾತಿಗ್ಭಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚನಿಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಕಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ನಮ್ಮ ಮಮ್ಮಿ ನನ್ನ ಕೈಲೂ ಮಡ್ಲಕ್ಕಿ ತುಂಬಿಸಿ ಪೂಜೆ ಮಾಡಿಸಿದ್ರು ನೋಡಿ. ಈ ದೇವಿ ಬಂದು ಆ ದೇವಸ್ಥಾನದ ಮೂಲ ದೇವರ ಆಗಿರುತ್ತೆ. ಗರ್ಭಗುಡಿಯಲ್ಲಿರೋ ಮೇನ್ ದೇವರು ಇದು, ಲಕ್ಷ್ಮೀ ಮಾರಮ್ಮ ಅಂತ. ನಂತರ ನಾವು ಅಲ್ಲಿಂದ ಹೋಗಿದ್ದು ರೇಣುಕಾಂಬ ದೇವಸ್ಥಾನಕ್ಕೆ. ಇಲ್ಲಿ ಆಲ್ರೆಡಿ ಅಭಿಷೇಕ ಎಲ್ಲ ಆಗಿ ಪೂಜೆ ನಡೀತಾ ಇತ್ತು. ಕರೆಕ್ಟ್ ಟೈಮಿಗೆ ನಾವು ಹೋಗಿದ್ದೀವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಅಂಬಾರಿ ಮಧ್ಯಾಹ್ನ ಬರುತ್ತೆ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ನೋಡಿ ಈ ಸಲ ಪೊಲೀಸ್ ಸೆಕ್ಯೂರಿಟಿ ಎಷ್ಟಿದೆ ಅಂತ, ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇತ್ತು. ನಿಜ ಹೇಳ್ತೀನಿ, ಇಷ್ಟೆಲ್ಲ ಕಂಪ್ಲೀಟ್ ಆಗಿ ಆರಾಮಾಗಿ ಆಗಕ್ ಕಾರಣನೇ ಇವರು. ಥ್ಯಾಂಕ್ ಯು ಸೋ ಮಚ್. ನೀವ್ ಇಲ್ದಿರ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಿಮ್ಗೆ ಇದೇನ್ ನೋಡ್ತಾ ಇದೀರಾ ಅಂಬಾರಿ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಒಬ್ರು ಹೇಳಿದ್ದಾರೆ. ಅದು ನೀವು ಕೊನೆ ತನಕ ನೋಡಿದ್ರೇನೆ ಗೊತ್ತಾಗುತ್ತೆ. ಎಲ್ಲೂ ಮಿಸ್ ಮಾಡ್ತೀರಾ, ಕೊನೆ ತನಕ ಈ ವಿಡಿಯೋನ ನೋಡಿ. ಇದೆಲ್ಲ ನಮ್ಮನೆ ಮೇಲ್ಗಡೆಯಿಂದ ರೆಕಾರ್ಡಿಂಗ್ ಮಾಡಿರೋ ವಿಡಿಯೋಸ್ಗಳು. ಸೊ ಕೆಳಗಡೆ ಹೋಗಕ್ಕಾಗಲ್ಲ, ಕಂಪ್ಲೀಟ್ ಆಗಿ ರೆಕಾರ್ಡಿಂಗ್ ಮಾಡ್ಕೊಳಕ್ ಆಗಲ್ಲ ಅಂತ ಮೇಲಿಂದಾನೇ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನೋಡಿ ಬಂದು ನಮ್ ರಾಣಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ನೀವೇ ನೋಡ್ಬೋದು, ಅಲ್ಲಿ ಯಾವುದೇ ರೀತಿ ಹಿಂಸೆ ಆಗ್ಲಿ ಏನು ಕೊಡ್ತಿಲ್ಲ. ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನೀಟಾಗಿ ಆರಾಮಾಗಿ ನಡ್ಸ್ಕೊಡ್ತಿದ್ದಾರೆ. ಈ ವಿಡಿಯೋ ಸೆಕೆಂಡ್ ಡೇ ಆಗಿರುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇರೋ ಕಾರಣ ನಾನು ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಮಾತಾಡಿದ್ರು ಕೇಳಿಸ್ತಾ ಇರ್ಲಿಲ್ಲ. ಈ ಮಕ್ಳುಗಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು ಟಮಟೆ ಸೌಂಡ್ಗೆ, ಸೊ ಅದು ಒಂದು ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನೋಡಿ ಈ ಗ್ರೌಂಡ್ ಓಡಿಸ್ತಾ ಇದಾರೆ. ಆಗ್ಲೇ ಹೇಳ್ದಂಗೆ ಇದು ನೆಕ್ಸ್ಟ್ ಡೇ, ಅಂದ್ರೆ ಕರ್ಗದ್ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಅಂಬಾರಿ ಮೇಲೆ ಲಕ್ಷ್ಮೀ ಮಾರಮ್ಮ ದೇವಿನ ಕೂರ್ಸಿರ್ತಾರೆ ಅಲ್ವಾ, ಅದೇ ದೇವಿಯ ನೆಕ್ಸ್ಟ್ ಡೇ ಮೆರವಣಿಗೆ ಇರತ್ತೆ. ಪ್ರತಿಯೊಬ್ಬರು ಮನೆಗೂ ಕೂಡ ಹೋಗಿ ಅಲ್ಲಿ ಮಡ್ಲಕ್ಕಿ ತುಂಬಿಸ್ತಾರೆ, ಮತ್ತೆ ಆರತಿ ಮಾಡಿ ಕಳಿಸ್ಕೊಡ್ತಾರೆ. ಈ ಸಲಿನೇ ಅನ್ಸುತ್ತೆ ನಾನು ಇಷ್ಟು ಲಾಂಗ್ ವಿಡಿಯೋ ಮಾಡಿರೋದು. ಹೋಪ್ಫುಲಿ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ, ಎಲ್ಲೂ ಬೋರ್ ಮಾಡಿಲ್ಲ ಅನ್ಕೋತೀನಿ. ಇದು ಕಂಪ್ಲೀಟ್ಲಿ ಕರ್ಗ ರಿಲೇಟೆಡ್ ವಿಡಿಯೋನೇ ಆಗಿರುತ್ತೆ. ಅಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗೋದು, ಅಂಬಾರಿ ಬರೋದು, ಹಾಗೆ ದೇವಿ ಬಗ್ಗೆ, ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋದೇ ಇರುತ್ತೆ. ಈ ಸರಿ ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಕರ್ಗ ಬ್ಲಾಗ್ ಮಾಡಿದ್ದೆ. ಆದ್ರಿಂದ ಈ ಸಲ ನಾನು ಕರ್ಗಾಗೆ ದೇವಸ್ಥಾನಗಳಿಗೆಲ್ಲ ಹೋದಾಗ ಒಳ್ಳೆ ರೆಸ್ಪಾನ್ಸ್ ಇತ್ತು. ತುಂಬಾ ಜನ ಕಣ್ಣಿಡಿದ್ರು. ಅಂಡ್ ನಂಗೆ ಆಗ್ಲೇ ಗೊತ್ತಾಗಿದ್ದು, ಓಕೆ ನನ್ ಬ್ಲಾಗು ಕೂಡ ನೋಡ್ತಾರೆ ಅನ್ನೋದು.
ನಮ್ ಡ್ಯಾಡಿಗೆ ತುಂಬಾ ಹೊತ್ತು ನಿಲ್ಲಕ್ ಆಗ್ತಿರೋ ಕಾರಣ ಅವ್ರು ಕೂತೇ ಇದ್ರು. ಸೊ ಬಿಫೋರ್ ಯಾರು ಕಮೆಂಟ್ ಮಾಡಕ್ಕಿಂತ ಮುಂಚೆ ನಾನೇ ಹೇಳೋದು ಒಳ್ಳೇದು ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಈಗ ಎಲ್ಲರೂ ಸೇರಿ ಅವರಿಗೆ ಶಲ್ಯ ಹಾಕಿ ಮೊಮೆಂಟೋ ಕೊಟ್ಟು ಸನ್ಮಾನ ಮಾಡ್ತಿದ್ರು. ಅವ್ರಿಗೆ ತುಂಬಾ ಖುಷಿ ಆಯ್ತು, ನನಗೂ ಕೂಡ ತುಂಬಾ ಖುಷಿ ಆಯ್ತು. ಆ ದೇವಸ್ಥಾನದ ಟ್ರಸ್ಟಿ ಆದ ಒಬ್ರು ಆ ದೇವಸ್ಥಾನದ ಬಗ್ಗೆ ಅಂಬಾರಿ ಹೇಗ್ ತರಿಸಿದ್ರು ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಈ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಸರ್ ನಮಸ್ಕಾರ, ನಿಮ್ ಹೆಸರು? ನಮ್ಮ ಹೆಸರು ಹರೀಶ್ ಅಂತ. ಈ ದೇವಸ್ಥಾನ ವಿಶೇಷತೆ ಬಗ್ಗೆ ಹೇಳಿ ಸ್ವಲ್ಪ. ಶ್ರೀ ಲಕ್ಷ್ಮೀ ಮಾರಮ್ಮ ದೇವಾಲಯ ಅಂತ. ಈ ಅಮ್ಮ ಸುಮಾರು 163 ವರ್ಷ ಇತಿಹಾಸ ಇದೆ. ನಮ್ಮ ಪೂರ್ವಜರು ತುಂಬಾ ಹಿಂದಿನ ಜನಾಂಗದವರೆಲ್ಲ ಈ ತಾಯಿನ ಪೂಜಿಸ್ಕೊಂಡು ಬಂದು ಒಂದು ಚಿಕ್ಕ ಮೂರ್ತಿ, ಒಂದು ಏನಂದ್ರೆ ಬಯಲು ತರ ಇತ್ತು, ಬಯಲಾಗಿ ಇತ್ತು. ಅದು ಒಂದು ಚಿಕ್ಕ ಮೂರ್ತಿಯಿಂದ ಹಾಗೆ ಪುರಾತನರೆಲ್ಲ ತನ್ನ ತನು ಮನ ಧನ ಎಲ್ಲ ಊರಿಂದವರೆಲ್ಲ ಸೇರ್ಕೊಂಡು ಇದು ಅಭಿವೃದ್ಧಿ ಮಾಡ್ಕೊಂಡು ಬರ್ತವೆ. ಸ್ಟೆಪ್ ಬೈ ಸ್ಟೆಪ್ ಬಂದ್ರು. ಈಗ ಇದು ಅಮ್ಮನಿಗೆ ಒಂದು ದೊಡ್ಡದಾಗೆ ದೇವಾಲಯ ಆಗಿದೆ, ನಿರ್ಮಾಣ ಆಗಿದೆ. ಊರಿನ ಹಿರಿಯರು ಪುರಾತನರು ಅದೆಲ್ಲ ಮಾಡಿಕೊಂಡು ಈ ಕಾಲಕ್ರಮೇಣ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲ ಸಂಕಲ್ಪ ಮಾಡಿ ಈ ದೇವ್ರನ್ನ ಶಕ್ತಿ ತಗೊಂಡು ಎಲ್ಲರೂ ಮುಂದೆ ನಿಂತಿದ್ದೀವಿ. ಈ ಅಮ್ಮಂದೇ ಒಂದು ವಿಶೇಷ. ಈ ಅಮ್ಮನ ಹತ್ರ ಏನೇ ಕೇಳಿದ್ರು ಅದು ಫಲಿಸುತ್ತೆ. ಶ್ರೀ ಲಕ್ಷ್ಮೀ ಮಾರಮ್ಮ ಅಂತ. ಅದೇನ್ ಅಮ್ಮ ಹಿಂದೆ ಇದಾರಲ್ಲ, ಅವರು ದೊಡ್ಡವರು, ಇವರು ಮುಂದೆ ಇರೋರು ಚಿಕ್ಕವರು. ಇಬ್ರು ಅಕ್ಕ ತಂಗಿರು. ನಮ್ಮ ಪೂರ್ವಜರು ಎಲ್ಲರೂ ಈ ರೀತಿನ ಲಾಸ್ಟ್ ಏನು ಸುಮಾರು ವರ್ಷದಿಂದ ಬರ್ತಾ ಇದ್ದಾರೆ. ಅವರು ಇದನ್ನ ಒಂದೇ ಇದರಲ್ಲಿ ರಥದಲ್ಲಿ ಕೂರಿಸ್ಕೊಂಡು ಪಲ್ಲಕ್ಕಿ ಮಾಡ್ಕೊಂಡ್ ಬಂದಿದ್ರು. ಹಾಗೆ ಬರ್ತಾ 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 ಹಿಂಗೆ ಅಭಿವೃದ್ಧಿ ಆಗ್ತಾ ಟೆಕ್ನಾಲಜಿ ಫಾಸ್ಟ್ ಏನಾಗ್ತಾ ಇದೆ ಅದರ ಮುಂದೆ ಮಾಡ್ಕೊಂಡು ಹೋಗ್ತಾ ಈಗ ಇವು ಜನಾಂಗದವರು ಎಲ್ಲ ಸೇರ್ಕೊಂಡು ನಮ್ಮ ಟ್ರಸ್ಟ್ ನ ಉಪಾಧ್ಯಕ್ಷರು ಆರ್ ಕುಮಾರ್ ಅಂತ ಅವರು ಸಂಘಟನಾ ಕಾರ್ಯದರ್ಶಿಯರು, ಅವರು ಟ್ರಸ್ಟ್ ನ ಸದಸ್ಯರು. ಹಾಗೆ ನಮ್ಮ ಉಮೇಶ್ ಅಂತ ಇದ್ದಾರೆ. ಈ ಅಂಬಾರಿ ಐಡಿಯಾ ಎಲ್ಲ ನಿಮ್ಗೆ ಯಾವಾಗಿಂದ ಬಂದಿದ್ದು? ನಮಗೆ ಐಡಿಯಾ ಅನ್ನೋದು ಅಂಬಾರಿದು ಐಡಿಯಾ ಏನು ಇರ್ಲಿಲ್ಲ. ಒಂದು ಏನಾಯ್ತು ಅಂದ್ರೆ ಹಿಂದೆ 2 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದು ಒಂದು 3 ತಿಂಗಳಿಗೆ ಏನೋ ಅಮ್ಮ ಒಂಥರ ಬಂದು ಹೋದಂಗೆ ಆಗ್ತು. ಯಾವ್ದೋ ಒಂದು ವಾಹನ ಮೇಲೆ ದೊಡ್ಡ ಗಾತ್ರದಲ್ಲಿ ಬರಂಗಾಯ್ತು. ನಾನು ಯಾರಿಗೂ ಹೇಳ್ಕೊಳ್ಳ ಸುಮ್ನೆ ಇದೆ. ಆಮೇಲೆ ನಮ್ಮ ಉಮೇಶ್ ಅಂತ ಇದ್ದಾರೆ. ಆ ಉಮೇಶ್ ಮತ್ತೆ ಪ್ರಕಾಶ್ ಅಂತ ಅವರಿಬ್ರು ಏನ್ ಹೇಳಿದ್ರು, ಅವ್ರು ಕಿತ್ನಳ್ಳಿಯಲ್ಲಿ ಅಂಬಾರಿ ಮಾಡಿದಾರೆ ಗುರು, ಅಮ್ಮನ್ನ ಈ ಸಾರಿ ಅದ್ರ ಮೇಲೆ ಕೂರ್ಸೋಣ ಅಂತ ಅಂದ್ರು. ನನಗ ಅದ್ ಏನ್ ಬಂತು ಕನ್ಸಲ್ ಬಂದು ಅಮ್ಮ ಆ ತರ ಕೇಳಿದ್ರು. ಇವ್ರು ಹೇಳೋದಕ್ಕೂ ಒಂದೇ ಇದಾಯ್ತು. ನಾವ್ 3 ಇಟ್ಕೊಳ್ಳೋಣ ಮನ್ಸಲ್ಲಿ, ಯಾರಿಗೂ ಹೇಳೋದ್ ಬೇಡ, ಇದನ್ನ ಕಾರ್ಯಗತ ಎಮ್ಮನ್ ಬಿಟ್ಬಿಡೋಣ. ಇದ್ರ ಆನೆ ತರ್ಸೋದ್ರಲ್ಲಿ ಎಲ್ಲರಿಗೂ ಅಂದ್ರೆ ಆನೆ ಬಂತು ಅಂತ ಹೇಳ್ತಾರೆ, ಬಟ್ ಆನೆ ತಗೊಳಕ್ಕೆ ಅದು ನಿಬಂಧನೆಗಳಿದೆ. ಆ ನಿಬಂಧನೆಗಳನ್ನ ಯಾವ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಕೊಡ್ತಾರೆ. ತುಂಬಾ ಕಷ್ಟ ಆನೆ ಕರ್ಸೋದು ಅನ್ನೋದು ತುಂಬಾ ಕಷ್ಟ. ಅಂತದ್ರಲ್ಲಿ ನೀವು ಆಗದಿರೋದ್ನ ಆಗುತ್ತೆ ಅಂತ ಮಾಡಿದೀರಾ. ನಮ್ಗೇನು ಇಲ್ಲ, ಎಲ್ಲ ತಾಯಿದು. ಆ ತಾಯಿಗೆ ಕುತ್ಕೊಬೇಕು ಅಂತ ಇಷ್ಟ ಆಯ್ತೇನೋ, ನಮ್ಗ್ ಕಷ್ಟ ಆಯ್ತು. ಬಟ್ ಇಷ್ಟ ಕಷ್ಟ ಸೇರಿ ಒಳ್ಳೆ ಇತಿಹಾಸ ಸೃಷ್ಟಿ ಆಯ್ತು. ಇಡೀ 163 ವರ್ಷದಲ್ಲಿ ಅಂಬಾರಿ ಅನ್ನ ತಾಯಿ ಆನೆ ಮೇಲೆ ಕುಂತಿರೋದೇ ಇಲ್ಲ. ಈಗ ಅದು ಈ ಬೆಂಗಳೂರಲ್ಲಿ 30 ವರ್ಷ ಹಿಂದೆ ಆನೆ ಮಾಡಿದ್ರು. ರೀಸೆಂಟ್ ಆಗಿ ಯಾರು ಕೇಳಿದ್ರು ಪರ್ಮಿಷನ್ ಇಲ್ಲ. ನಮ್ಮ ಅದೇನೋ ಆ ಅಮ್ಮ ನಮ್ಗೆಲ್ಲ ಅನುಕೂಲ ಮಾಡ್ಕೊಡ್ಲು, ಯಾವ್ದೇ ದಾರಿ ಮಾಡ್ಕೊಡ್ಲು. ಯಾವ್ದೇ ಅಧಿಕಾರಿ ಹತ್ರ ಹೋದ್ರೆ ಏನು ಮಾತಾಡ್ತಾ ಇರಲಿಲ್ಲ. ಆ ಅಮ್ಮನ್ ಫೋಟೋ ಹಾಕಿ ಫೈಲ್ ಕೊಡ್ತಾ ಇದ್ವಿ. ಸರ್ ನಾವ್ ಈ ತರ ಟ್ರಸ್ಟ್ ನವರು ಹಿಂಗ್ ಬಂದಿದೀವಿ ಅಂದ್ರೆ ಆ ಟ್ರಸ್ಟ್ ನೋಡಿ ದೇವ್ರು ನೋಡಿದ ತಕ್ಷಣನೇ ಫೈಲ್ ಓಕೆ ಓಕೆ ಆಯ್ತಪ್ಪ ಆಮೇಲೆ ಮಾಡಿದ್ವಿ. ಒಂದೇ ದಿನದಲ್ಲಿ ಫಸ್ಟ್ ಅಂಬಾರಿ ಬರ್ಬೇಕಾದ್ರೆ ನಾವು ಯಾವ್ದೋ ಕೆಲಸ ಒತ್ತಡದಲ್ಲಿ 7 ದಿನ ಪ್ರೋಗ್ರಾಮ್ ಮಾಡ್ತಿದ್ವಿ. ಅದು ಇಟ್ಕೊಂಡಾದ್ಮೇಲೆ ಆ ಅಂಬಾರಿ ಮಾಡ್ಬೇಕು ನಮ್ಗೇನ್ ಗೊತ್ತೇ ಇಲ್ಲ. ದಿನಾಂಕ 10 ಶುಕ್ರವಾರ ಇದಾಗ್ಬಿಟ್ಟಿದೆ. ಏನೋ ಪೊಲೀಸ್ ಪರ್ಮಿಷನ್ ಅವತ್ತೇ ತಗೊಂಡಿತ್ತು. ಲಾಸ್ಟ್ 6 ಗಂಟೆ 7 ನಿಮಿಷಕ್ಕೆ DCP ಅವ್ರು ಸೈನ್ ಮಾಡ್ಕೊಟ್ರು. 6:30ಗೆ ನಾವು ಫೋನ್ ಮಾಡಿದಾಗ ಈ ವೆಟರ್ನರಿದು ಇದಿತ್ತು, ಏನು ರಜಾ, ಸೆಕೆಂಡ್ ಸಾಟರ್ಡೆ. ಮಂಡೇ ಹೋಗಿ ವೆಟರ್ನರಿ ಪ್ಲಸ್ ಫಾರೆಸ್ಟ್ ಒಂದೇ ದಿನದಲ್ಲಿ ನಾವು ಪರ್ಮಿಷನ್ ತಗೊಂಡಿದ್ವಿ. ಪವಾಡ. ಆ ಅಮ್ಮಂದು ನಂಬರ್ ಯಾರು ಕೈ ಬಿಟ್ಟಿಲ್ಲ. ಆ ಅಮ್ಮನ್ನ ಯಾರು ಬಂದಿ ಭಕ್ತಿಯಿಂದ ಕೇಳ್ತಾಳೆ ಆ ಅಮ್ಮ ಎಲ್ಲಾರ್ಗು ಅನುಕೂಲ ಮಾಡ್ಕೊಟ್ಟಿದ್ದಾಳೆ. ನಮ್ಮ ಹಿರಿ ತಲೆಗಳೆಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ತುಂಬಾನೇ ಅಭಿವೃದ್ಧಿ ಆಗಿದ್ದಾರೆ ಬಿಕಾಸ್ ಆಫ್ ಆ ತಾಯಿ ಆಶೀರ್ವಾದ. ಹಂಗಾಗಿ ಫಸ್ಟ್ ವರ್ಷ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿ. 2ನೇ ವರ್ಷನೂ ತುಂಬಾ
ಕಷ್ಟ ಆಗಿತ್ತು. ಅದಾದ್ಮೇಲೆ ಬಿಕಾಸ್ ಆಫ್ ಇವಾಗ RCB ಮ್ಯಾಚ್ ಏನೋ ನಡೆದಾಗ ಕಾಲ್ ತುಳಿತಾ ಇದ್ರು, ಕೊಡೋದಿಲ್ಲ ಹಾಗೆ ಅಂದ್ರು. DC ಪರ್ಮಿಷನ್ ಅಂದ್ರು. ನಾವ್ ಅಲ್ಲೇ ಕೂತ್ಕೊಂಡು DC ಅವ್ರಿಗೂ ಮಾತಾಡಿ ಇದು ಮಾಡಿ ಅದನ್ನು ಪರ್ಮಿಷನ್ ಆಗ್ಬಿಡ್ತು. ಎಲ್ಲ ತಾಯಿಯಿಂದ ಆಗಿ ಈಗ ಯಶಸ್ವಿಯಾಗಿ ನಡೆಸ್ಕೊಂಡ್ ಇದು ಮನೆ ಮಡ್ಲಕ್ಕಿ ಅಂತ ಪ್ರೋಗ್ರಾಮ್ ಮಾಡಿದ್ವಿ. ಇದು ಸುಮಾರು 10 ವರ್ಷದಿಂದ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದೀರಾ. ಯಾರು ಇಮ್ಯಾಜಿನ್ ಕೂಡ ಮಾಡಿರಲ್ಲ ಆನೆ ಬರುತ್ತೆ ಅನ್ನೋದು. ನೀವು ನಡ್ಸ್ಕೊಟ್ಟಿದೀರಾ, ತುಂಬಾ ಚೆನ್ನಾಗಿ ನಾವು ಅನ್ನೋದ್ಕಿಂತ ನಮ್ಮ ಊರಿನವ್ರೆಲ್ಲಾರು ಅವರ ಸಹಕಾರ ಇಲ್ಲದೆ ಇದೇನು ನಡೆಯಕ್ಕಾಗಲ್ಲ. ನಮ್ಮ ಉಪಾಧ್ಯಕ್ಷ ನನಗಿಂತ ಇತಿಹಾಸ ಇರುತ್ತೆ ಅವ್ರಿಗೆ. ಅವರು R ಕುಮಾರ್ ಅಂತ ಅವ್ರ. ನೀವ್ ಹೇಳಿ ಇದ್ರ ಬಗ್ಗೆ ಏನ್ ಅನ್ಸ್ತಿದೆ? ಇದು ಬಹಳ ಇತಿಹಾಸ ಇದೆ. ಆಗ್ಲಿಂದ ನಮ್ಮ ಹಿರಿಕರು ಮಾಡ್ಕೊಂಡ್ ಬಂದಿರೋ ಅಂತದ್ದು. ಅವ್ರು ಬಿಟ್ಟೋಗಿದ್ನ ಇಡೀ ಊರೆಲ್ಲ ಸೇರಿ ಯುವಕರು, ದೊಡ್ಡವರು, ಚಿಕ್ಕವರು ಎಲ್ಲ ಸೇರಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ಚೆನ್ನಾಗಿ ನಡೀತಾ ಇದೆ. ಇನ್ ಮುಂದೆ ಹೀಗೆ ನಡೀಲಿ ಅಂದ್ಬಿಟ್ಟು ನಾನು 2 ಮಾಸದಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲಿ ತನಕ ಈ ವ್ಲಾಗ್ ನೋಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಬಾಯ್.